ನಮಸ್ಕಾರ. ಯಮಹಾ ಏರಾಕ್ಸ್ 155 ಈ ಸ್ಕೂಟರ್ ತಗೊಳ್ಳೋ ಬಗ್ಗೆ ಯೋಚನೆ ಇದ್ರೆ ಖಂಡಿತ ಈ ವಿಶ್ಲೇಷಣೆಯನ್ನ ಕೇಳಲೇಬೇಕು. ಹಾಗಿದ್ರೆ ಒಬ್ಬ ಮೋಟೋವ್ಲಾಗರ್ ಯಾಕೆ ಬೇರೆಲ್ಲ ಬೈಕು ಸ್ಕೂಟರ್ ಬಿಟ್ಟು ಈ ಒಂದು ವಿಶಿಷ್ಟವಾದ ಸ್ಕೂಟರನ್ನೇ ಆಯ್ಕೆ ಮಾಡಿಕೊಂಡ್ರು? ಬನ್ನಿ ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಬನ್ನಿ ಇವತ್ತು ನಾವು 5 ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಇದೊಂದು ಸ್ಕೂಟರ್ ಮೋಟಾರ್ ಸೈಕಲ್ ಹೈಬ್ರಿಡ್ ಹೌದಾ ಅಂತ ನೋಡೋಣ. ಆಮೇಲೆ ಇದರ ಪರ್ಫಾರ್ಮೆನ್ಸ್ ಬಗ್ಗೆ, ಡಿಸೈನ್ ಮತ್ತು ಟೆಕ್ನಾಲಜಿ ಹೇಗಿದೆ ಅಂತನೂ ನೋಡೋಣ. ಜೊತೆಗೆ ದಿನನಿತ್ಯದ ಬಳಕೆಗೆ ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿದೆ ಮತ್ತು ಕೊನೆಗೆ ಇದನ್ನ ಯಾರು ತಗೋಬಹುದು ಅನ್ನೋದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರೋಣ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಬರೋಣ. ಒಂದು ಸಿಂಪಲ್ ಸ್ಕೂಟರ್ ಅಥವಾ R15 ಥರ ಒಂದು ಪರ್ಫಾರ್ಮೆನ್ಸ್ ಬೈಕ್ ಇರುವಾಗ ಮಧ್ಯದಲ್ಲಿ ಈ ಏರಾಕ್ಸ್ 155 ಯಾಕೆ ಬೇಕು? ಇದನ್ನ ಯಾಕೆ ಆಯ್ಕೆ ಮಾಡ್ಕೋಬೇಕು? ಬನ್ನಿ ನೋಡೋಣ. ನೋಡಿ, ಸವಾರರ ಗೊಂದಲ ಇರೋದೇ ಇಲ್ಲಿ. ಸಿಟಿಯಲ್ಲಿ ಓಡಾಡೋಕೆ, ಟ್ರಾಫಿಕ್ನಲ್ಲಿ ಓಡಿಸೋಕೆ ಒಂದು ಈಸಿಯಾದ ಸ್ಕೂಟರ್ ಬೇಕು, ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇರಬೇಕು. ಆದರೆ ಅದೇ ಸಮಯದಲ್ಲಿ ವೀಕೆಂಡ್ ಬಂತು ಅಂದರೆ ಲಾಂಗ್ ರೈಡ್ ಹೋಗೋಕ್ಕೆ ಒಂದು ಪವರ್ಫುಲ್ ಸ್ಪೋರ್ಟಿ ಬೈಕ್ ಬೇಕು ಅನ್ನೋ ಆಸೆನೂ ಇರುತ್ತೆ ಅಲ್ವಾ? ಸೊ ಎರಡೂ ಅಗತ್ಯಗಳನ್ನು ಅಂದರೆ ಅವಶ್ಯಕತೆ ಮತ್ತು ಬಯಕೆ ಎರಡನ್ನೂ ಪೂರೈಸೋಕೆ ಅಂತಾನೇ ಬಂದಿರೋದು ಈ ಏರಾಕ್ಸ್. ಸರಿ, ಹಾಗಾದ್ರೆ ಈ ಸ್ಕೂಟರ್ಗೆ ಒಂದು ಮೋಟರ್ಸೈಕಲ್ ಥರ ಫೀಲ್ ಕೊಡೋದು ಯಾವುದು? ಅದರ ಸೀಕ್ರೆಟ್ ಏನು? ಬನ್ನಿ ಅದರ ಇಂಜಿನ್ ಬಗ್ಗೆ ಮಾತಾಡೋಣ. ಇದರ ಪವರ್ ಅದು ಬರೋದು 155cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನಿಂದ. ಒಂದು ನಿಮಿಷ, ಲಿಕ್ವಿಡ್ ಕೂಲ್ಡ್ ಇಂಜಿನ್, ಅದು ಕೂಡ ಒಂದು ಸ್ಕೂಟರ್ನಲ್ಲಿ? ಸಾಮಾನ್ಯವಾಗಿ ಇದನ್ನ ನಾವು ಬೈಕ್ಗಳಲ್ಲಲ್ವಾ ನೋಡೋದು? ಇದೇ ಇದರ ವಿಶೇಷತೆ. ಇಲ್ನೋಡಿ, ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಯಮಹಾ ಏನ್ ಮಾಡಿದೆ ಅಂದ್ರೆ ಅವರ ಫೇಮಸ್ ಸ್ಪೋರ್ಟ್ಸ್ ಬೈಕ್ R115 ಇದೆಯಲ್ಲ, ಅದರ ಹೃದಯವನ್ನ ಅಂದ್ರೆ ಅದರ ಇಂಜಿನನ್ನೇ ತಂದು ಒಂದು ಸ್ಕೂಟರ್ನ ದೇಹಕ್ಕೆ ಅಳವಡಿಸಿದೆ. ಸೊ ಸಿಗೋದು ಒಂದು ಸ್ಕೂಟರ್ನ ಕಂಫರ್ಟ್, ಸ್ಟೋರೇಜ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಆದರೆ ಪವರ್ ಮಾತ್ರ ಒಂದು ಸ್ಪೋರ್ಟ್ಸ್ ಬೈಕ್ದು. ಇದೇ ಕಾರಣಕ್ಕೆ ಇದು ಇಷ್ಟೊಂದು ಪವರ್ಫುಲ್ ಆಗಿದೆ. ಆದರೆ ಕಥೆ ಕೇವಲ ಇಂಜಿನ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಮಾತ್ರ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದರ ಡಿಸೈನ್ ಮತ್ತು ಟೆಕ್ನಾಲಜಿ ಕೂಡ ಅಷ್ಟೇ ಇಂಪ್ರೆಸಿವ್ ಆಗಿದೆ. ಬನ್ನಿ ಅದ್ರ ಬಗ್ಗೆನೂ ಸ್ವಲ್ಪ ನೋಡೋಣ. ಈಗಿನ ಕಾಲಕ್ಕೆ ತಕ್ಕಂತೆ ಇದೊಂದು ಸ್ಮಾರ್ಟ್ ಸ್ಕೂಟರ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಸ್ಮಾರ್ಟ್ಫೋನ್ಗೆ ಬ್ಲೂಟೂತ್ ಮೂಲಕ ಇದನ್ನ ಕನೆಕ್ಟ್ ಮಾಡಬಹುದು. ಅದರಿಂದ ಏನೆಲ್ಲ ಉಪಯೋಗ ಅಂದ್ರೆ, ರೈಡ್ ಮಾಡಬೇಕಾದ್ರೆ ಬರೋ ಕಾಲ್, ಮೆಸೇಜ್ ಅಲರ್ಟ್ಗಳು ಡಿಸ್ಪ್ಲೇ ಮೇಲೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಎಲ್ಲೋ ಪಾರ್ಕ್ ಮಾಡಿ ಮರ್ತು ಹೋದ್ರೆ ಗಾಡಿ ಕೊನೆಯದಾಗಿ ಎಲ್ಲಿ ಪಾರ್ಕ್ ಆಗಿತ್ತು ಅಂತನೂ ತೋರಿಸುತ್ತೆ. ಜೊತೆಗೆ ಸ್ಮಾರ್ಟ್ ಕೀ, ಮೊಬೈಲ್ ಚಾರ್ಜಿಂಗ್ ಸಾಕೆಟ್, ಹೀಗೆ ತುಂಬಾನೇ ಫೀಚರ್ಸ್ ಇದೆ. ಇನ್ನು ಇದರ ಡಿಸೈನ್ ನೋಡಿ, ಇದನ್ನು ನೋಡಿದ್ರೆ ಯಾರಿಗೂ ಇದೊಂದು ಮಾಮೂಲಿ ಸ್ಕೂಟರ್ ಅನ್ಸದೇ ಇಲ್ಲ. ಮಧ್ಯದಲ್ಲಿರೋ ಆ ಸೆಂಟ್ರಲ್ ಸ್ಪೈನ್, ಫುಲ್ LED ಲೈಟಿಂಗ್ಸ್ ಮತ್ತೆ ಆ ದೊಡ್ಡ ವಿಂಡ್ ಸ್ಕ್ರೀನ್, ಇದೆಲ್ಲ ಸೇರಿ ಇದಕ್ಕೊಂದು ಅಗ್ರೆಸಿವ್ ದೊಡ್ಡ ಬೈಕ್ ತರಹದ ಲುಕ್ ಕೊಡುತ್ತೆ ಅಲ್ವಾ? ಸರಿ, ಪರ್ಫಾರ್ಮೆನ್ಸ್, ಡಿಸೈನ್ ಎಲ್ಲ ಓಕೆ. ಆದರೆ ನಮ್ಮ ಬೆಂಗಳೂರು ಟ್ರಾಫಿಕ್ನಲ್ಲಿ ಪ್ರತಿ ದಿನದ ಓಡಾಟಕ್ಕೆ ಇದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್, ಆರಾಮದಾಯಕವಾಗಿದೆಯಾ? ಬನ್ನಿ ಅದರ ಬಗ್ಗೆನೂ ಮಾತಾಡೋಣ. ಪ್ರಾಕ್ಟಿಕ್ಯಾಲಿಟಿ ಅಂತ ಬಂದಾಗ ಮೊದಲು ಗಮನಕ್ಕೆ ಬರೋದೇ ಇದರ ಸೀಟ್ ಕೆಳಗಡೆ ಇರೋ ಸ್ಟೋರೇಜ್. ಎಷ್ಟು ಗೊತ್ತಾ? ಬರೋಬ್ಬರಿ 24.5 ಲೀಟರ್. ಇದು ನಿಜಕ್ಕೂ ದೊಡ್ಡ ಪ್ಲಸ್ ಪಾಯಿಂಟ್. ಇಷ್ಟೋ ಜಾಗ ಇದೆ ಅಂದ್ರೆ ಒಂದು ಫುಲ್ ಫೇಸ್ ಹೆಲ್ಮೆಟ್ ಅನ್ನ ಆರಾಮಾಗಿ ಒಳಗಿಟ್ಟು ಲಾಕ್ ಮಾಡ್ಬೋದು. ಇದೆಷ್ಟು ಮುಖ್ಯ ಅಂದ್ರೆ ಎಷ್ಟೋ ಸರಿ ಹೆಲ್ಮೆಟ್ ಅನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡೋ ತಲೆನೋವು ತಪ್ಪುತ್ತೆ ಅಲ್ವಾ? ಆದ್ರೆ ಎಲ್ಲವೂ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಕೆಲವು ಪ್ಲಸ್ ಪಾಯಿಂಟ್ಸ್ ಇದೆ, ಕೆಲವು ಮೈನಸ್ ಪಾಯಿಂಟ್ಸ್ ಕೂಡ ಇದೆ. ಮೈಲೇಜ್ ತುಂಬ ಚೆನ್ನಾಗಿದೆ, ಸುಮಾರು 40ರಿಂದ 45 ಕಿಲೋಮೀಟರ್ ಕೊಡುತ್ತೆ. ಹೈವೇಯಲ್ಲಿ ಕೂಡ ಗಾಡಿ ತುಂಬ ಸ್ಟೇಬಲ್ ಆಗಿರುತ್ತೆ. ಆದರೆ ಇದರ ಹಿಂಬದಿಯ ಸಸ್ಪೆನ್ಷನ್ ಸ್ವಲ್ಪ ಗಡುಸಾಗಿದೆ, ಅಂದ್ರೆ ಗುಂಡಿಗಳಲ್ಲಿ ಸ್ವಲ್ಪ ಜಾಸ್ತಿ ಅನುಭವ ಆಗುತ್ತೆ. ಮತ್ತೆ ಸೀಟ್ ಸ್ವಲ್ಪ ಎತ್ತರ ಇರೋದ್ರಿಂದ ಸ್ವಲ್ಪ ಕಡಿಮೆ ಎತ್ತರ ಇರೋರಿಗೆ ಕಷ್ಟ ಆಗ್ಬಾರ್ದು. ಸರಿ, ಇಷ್ಟೆಲ್ಲ ಆಯ್ತು. ಈಗ ಗಾಡಿ ತಗೊಂಡ್ಮೇಲೆ ಅದನ್ನ ಮೇಂಟೈನ್ ಮಾಡೋಕೆ ಎಷ್ಟು ಖರ್ಚಾಗುತ್ತೆ? ಮತ್ತೆ ಕೊನೆಗೆ ಇದು ನಿಜವಾಗ್ಲೂ ಯಾರಿಗೆ ಸೂಕ್ತವಲ್ಲ ಗಾಡಿ? ಬನ್ನಿ ಫೈನಲ್ ವರ್ಡಿಕ್ಟ್ ಕಡೆ ಹೋಗೋಣ. ಇಲ್ಲಿ ನೋಡಿ, ಇದರ ಮೊದಲನೇ ಸರ್ವಿಸ್ಗೆ ಆಗೋ ಖರ್ಚು ಕೇವಲ 600ರಿಂದ 650 ರೂಪಾಯಿ ಅಷ್ಟೇ. ಒಂದು ಪರ್ಫಾರ್ಮೆನ್ಸ್ ಗಾಡಿಗೆ ಇಷ್ಟು ಕಡಿಮೆ ಸರ್ವಿಸ್ ಕಾಸ್ಟ್ ಅನ್ನೋದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಹಾಗಾದ್ರೆ ಫೈನಲ್ ಆಗಿ ಈ ಸ್ಕೂಟರ್ ಯಾರಿಗೆ? ನೋಡಿ, ಸಿಟಿಯಲ್ಲಿ ಓಡಿಸಕ್ಕೆ ಒಂದು ಆಟೋಮ್ಯಾಟಿಕ್ ಸ್ಕೂಟರ್ನ ಎಲ್ಲ ಅನುಕೂಲಗಳು ಬೇಕು, ಆದರೆ ಅದನ್ನ ಬಿಟ್ಟುಕೊಡೋಕೆ ಇಷ್ಟ ಇಲ್ಲ. ಅದೇ ಸಮಯದಲ್ಲಿ ಒಂದು ಪರ್ಫಾರ್ಮೆನ್ಸ್ ಮೋಟಾರ್ಸೈಕಲ್ನ ಥ್ರಿಲ್, ಪವರ್ ಕೂಡ ಬೇಕು ಅನ್ನೋರಿಗೆ ಇದು ಒಂದು ಪರ್ಫೆಕ್ಟ್ ಆಯ್ಕೆ. ಆದರೆ ಒಂದು ವಿಷಯ ನೆನಪಲ್ಲಿರಲಿ, ಆರಾಮದಾಯಕ ಸಾಫ್ಟ್ ಸಸ್ಪೆನ್ಷನ್ ಮುಖ್ಯ ಅಂದ್ರೆ ಇದು ನಿಮ್ಗಲ್ಲ. ಸ್ಪೋರ್ಟಿ ಹ್ಯಾಂಡ್ಲಿಂಗ್ ಇಷ್ಟಪಡೋರಿಗೆ ಇದು ಹೇಳಿ ಮಾಡಿಸಿದ್ದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ನಗರಗಳು ದಿನೇ ದಿನೇ ಬದಲಾಗ್ತಿವೆ,
ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಇಂತಹ ಸಮಯದಲ್ಲಿ ಪರ್ಫಾರ್ಮೆನ್ಸ್ ಮತ್ತು ಪ್ರಾಕ್ಟಿಕ್ಯಾಲಿಟಿಯನ್ನು ಒಟ್ಟಿಗೆ ತರೋ ಈ ಮ್ಯಾಕ್ಸಿ ಸ್ಕೂಟರ್ ಕಾನ್ಸೆಪ್ಟ್ ನಮ್ಮ ಮುಂದಿನ ದಿನಗಳ ಪ್ರಯಾಣಕ್ಕೆ ಒಂದು ಪರಿಪೂರ್ಣ ಉತ್ತರ ಆಗ್ಬೋದಾ? ಬಹುಶಃ ದ್ವಿಚಕ್ರ ವಾಹನಗಳ ಭವಿಷ್ಯ ಇದೇನಾ? ಯೋಚಿಸಬೇಕಾದ